ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾವು ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಯಾವುದೇ ಒಂದು ಅನುಭವಗಳನ್ನು ಅದಿದ್ದ ಹಾಗೆ ಅದನ್ನು ಗಮನಿಸುತ್ತಾ ಯಾವುದು ತೀರ್ಪು ನೀಡದೆ ಅದನ್ನು ಅನುಭವಿಸೋದಿದೆಯಲ್ಲ, ಅದನ್ನು ಮೈಂಡ್ಫುಲ್ನೆಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಧ್ಯಾನ ಮಾಡುವುದು ಆಧ್ಯಾತ್ಮಿಕತೆಯಲ್ಲಿ ಮೈಂಡ್ಫುಲ್ನೆಸ್ಗೆ ಬಹಳ ಪ್ರಮುಖವಾದ ಸ್ಥಾನ ಇದೆ. ಧ್ಯಾನ ಮಾಡುವಾಗ ಅದನ್ನೇ ನಾವು ಮಾಡುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಧ್ಯಾನ ಮಾಡುವಾಗ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಇರ್ತೀವಿ. ಬರುವ ಯಾವುದೇ ಆಲೋಚನೆಗಳನ್ನು ನಾವು ಜಡ್ಜ್ ಮಾಡದೆ, ತೀರ್ಪು ನೀಡದೆ, ಆಲೋಚನೆಗಳು ಬಂದ ಹಾಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಂತರ ಆಲೋಚನೆಗಳು ಬರುವುದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ, ಮೈಂಡ್ಫುಲ್ ಮೆಡಿಟೇಷನ್ ಅಂತ ಕರಿತೀವಿ. ಹಾಗಾದರೆ ಧ್ಯಾನ ಮಾಡಬೇಕಾದ್ರೆ ಮಾತ್ರ ಈ ಮೈಂಡ್ಫುಲ್ನೆಸ್ನ ನಾವು ಇಟ್ಕೋಬೋದಾ, ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಮೈಂಡ್ಫುಲ್ನೆಸ್ಸಿಂದ ನಾವು ಒಂದು ಅನುಭವವನ್ನು ಪಡೆದು ಅದರಲ್ಲಿ ತಲ್ಲೀನರಾಗಿ ಅದನ್ನು ತೀರ್ಪು ನೀಡದೆ ಗಮನಿಸಿದಾಗ ಧ್ಯಾನ ಮಾಡಿದಷ್ಟೇ ಪ್ರಯೋಜನ ಇಡೀ ದಿನ. ಧ್ಯಾನ ಅಂದರೆ ಒಂದು ಕಡೆ ಕೂತ್ಕೊಂಡು ಮಾಡುವಂತಹದ್ದು, ಆದರೆ ಇಡೀ ದಿನ ನಾವು ನಡೆಸುವ ಚಟುವಟಿಕೆಗಳಲ್ಲಿ ಅನುಭವಗಳನ್ನು ನೋಡುತ್ತಾ ಅದನ್ನು ತೀರ್ಪು ನೀಡದೆ ಅದನ್ನು ಅನುಭವಿಸೋದಿದೆಯಲ್ಲ, ಗಮನಿಸುತ್ತಾ ಇರೋದಿದೆಯಲ್ಲ, ಅದು ಸಹ ಧ್ಯಾನದಷ್ಟೇ ಪ್ರಮುಖವಾದದ್ದು. ಧ್ಯಾನದಲ್ಲಿ ನಮಗೆ ಏನೇನು ಅನುಭವ ಬೆನಿಫಿಟ್ಸ್ಗಳಾಗುತ್ತೆ, ಅದು ಸಹ ಈ ಒಂದು ಮೈಂಡ್ಫುಲ್ನೆಸ್ಸಲ್ಲಿ ಇಡೀ ದಿನ ನಮಗೆ ಧ್ಯಾನ ಅಂದರೆ ಒಂದು ಸ್ವಲ್ಪ ಅವಧಿಯಲ್ಲಿ ಮಾತ್ರ ಸಿಕ್ಕುವಂಥದ್ದು. ಆದರೆ ಅದೇ ರೀತಿಯ ಕ್ರಮವನ್ನು ನಾವು ಎಲ್ಲ ಕೆಲಸಗಳಲ್ಲೂ ಅನುಸರಿಸುತ್ತಾ ಬಂದರೆ ನಮ್ಮ ಇಡೀ ದಿನ ನಮಗೆ ಆ ಮೈಂಡ್ಫುಲ್ನೆಸ್ ದೊರಕುತ್ತೆ. ಹಾಗಾದರೆ ಯಾವ ರೀತಿ ಇದನ್ನು ಮಾಡೋದು, ಹೇಗೆ ಮಾಡೋದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಬೆಳಗ್ಗಿನ ಹೊತ್ತು ನಾವು ಎದ್ದೇಳ್ತೀವಿ. ಎದ್ದ ಕಣ್ಣು ಬಿಟ್ಟ ನಂತರ 5ರಿಂದ 10 ಬಾರಿ ನಮ್ಮ ಉಸಿರಾಟವನ್ನು ಗಮನಿಸೋದು, ನಮ್ಮ ದೇಹವನ್ನು ನಾವು ಗಮನಿಸೋದು, ಮತ್ತು ಮುಖದ ಮೇಲೆ ಒಂದು ಮುಗುಳು ನಗೆಯನ್ನು ತಂದುಕೊಂಡು ಆ ದಿನ ನಾವು ಕೈಗೊಳ್ಳಬೇಕಾದ ಕೆಲಸಗಳ ಬಗ್ಗೆ ಸುಮ್ಮನೆ ಹಾಗೆ ಒಂದು ಆಲೋಚನೆಯನ್ನು ಮಾಡೋದು. ಇವತ್ತು ನಾನು ಏನೇನು ಮಾಡಬೇಕು, ನನ್ನ ದಿನಚರಿ ಇವತ್ತಿನ ದಿನ ಯಾವ ರೀತಿ ನನ್ನ ಈ ದಿನ ಇರಬೇಕು ಅನ್ನುವುದನ್ನು ಒಂದು ಗ್ಲ್ಯಾನ್ಸ್ ಮಾಡೋದಿದೆಯಲ್ಲ, ಇದು ಸಹ ಮೈಂಡ್ಫುಲ್ನೆಸ್ ಅಂತ ಅನ್ಬೋದು. ಎದ್ದೇಳಬೇಕಾದ್ರೆ ನಾವು ಯಾವ ರೀತಿ ಅಂತ, ಎಚ್ಚರ ಆಗಿದೆ, 5-10 ಬಾರಿ ಉಸಿರಾಟವನ್ನು ಗಮನಿಸ್ತಾ ಇದ್ದೀನಿ, ದೇಹವನ್ನು ಗಮನಿಸ್ತಾ ಇದ್ದೀನಿ, ಮತ್ತು ಆ ದಿನದ ಕೆಲಸಗಳನ್ನು ನಾವು ಏನು ಕೆಲಸ ಮಾಡಬೇಕು ಅದನ್ನು ಗಮನಿಸ್ತಾ ಇದ್ದೀನಿ. ಅದು ನಂತರ ನಾವು ಬ್ರಷ್ ಮಾಡ್ತಾ ಇರ್ತೀವಿ. ಆವಾಗ ನೀರು ಎಷ್ಟು ಬಿಸಿ ಇದೆಯಾ, ತಣ್ಣಗಿದೆಯಾ, ಅದರ ತಾಪಮಾನ, ಅಂದರೆ ಇಲ್ಲಿ ಎಲ್ಲ ಅನುಭವಗಳನ್ನು ಪಡೆಯೋದು. ನಾವು ಬ್ರಷ್ ಮಾಡಬೇಕಾದ್ರೆ ಎಷ್ಟು ಒತ್ತಡ ಬೀಳ್ತಾ ಇದೆ ನಮ್ಮ ಹಲ್ಲುಗಳ ಮೇಲೆ, ಆಮೇಲೆ ಆ ಪೇಸ್ಟನ್ನ ಅದು ಯಾವ ಟೇಸ್ಟ್ ಇದೆ, ಈ ಥರ, ಅಂದರೆ ಎಲ್ಲದರಲ್ಲೂ ನಮ್ಮ ಗಮನ ಕೇಂದ್ರೀಕೃತವಾಗಿ ನಾವು ಅದನ್ನು ಮಾಡೋವಂಥದ್ದು. ಎಲ್ಲ ಬ್ರಷ್ ಎಲ್ಲ ಆಗುತ್ತೆ. ನಂತರ ನಾವು ಧ್ಯಾನವನ್ನು, ಪೂಜೆಯನ್ನು ಮಾಡ್ತೀವಿ, ಕೆಲಸಗಳೆಲ್ಲ ಮಾಡಿ ಪೂಜೆಯನ್ನು ಮಾಡ್ತೀವಿ. ಆ ನಂತರ ಊಟವನ್ನು ಮಾಡ್ತಾ ಇರ್ತೀವಿ. ಊಟವನ್ನು ಮಾಡಬೇಕಾದರೂ ಸಹ ಪ್ರತಿ ತುತ್ತಿನ ಒಂದು ಸ್ವಾದವನ್ನು ನಾವು ಅನುಭವಿಸಬೇಕು. ಕೈಗೆ ಮುಟ್ಟಿದಾಗ ಅದರ ಸ್ಪರ್ಶ ಆಗಿರ್ಬೋದು, ಅದರ ರುಚಿ, ಅದರ ವಾಸನೆ, ಅದರ ಬಣ್ಣ, ಎಲ್ಲದನ್ನು ಗಮನಿಸುವಂಥದ್ದು. ಮತ್ತು ಪ್ರತಿಯೊಂದು ತುತ್ತಿನಲ್ಲೂ ಆ ಒಂದು ಆಹಾರದಲ್ಲಿರುವ ಇಂಗ್ರೀಡಿಯೆಂಟ್ಗಳು ಏನು ಹಾಕಿದ್ದಾರೆ ಅದರ ಅನುಭವಿಸುವಂಥದ್ದು, ಅದನ್ನು ಮಾಡಬೇಕಾಗುತ್ತೆ. ಪ್ರತಿ ತುತ್ತನ್ನು ಅದನ್ನು ಸ್ವಾದ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಈ ಬ್ರಷ್ ಮಾಡಬೇಕಾದ್ರೆ ಆಗಲಿ ಅಥವಾ ಊಟ ಮಾಡಬೇಕಾದ್ರೆ ಆಗಲಿ, ಟಿ ವಿ ನೋಡೋದೇ ಆಗಲಿ, ಮೊಬೈಲ್ ನೋಡೋದು, ಅಂದರೆ ಬೇರೆ ಯಾವುದೇ ಆ ಕೆಲಸ ಬಿಟ್ಟು ಇನ್ನೇನು ನಾನು ಮಾಡ್ತಾಯಿಲ್ಲ, ಆಹಾರ ಸೇವನೆ ಅಷ್ಟೇ ಮಾಡ್ತಾ ಇರೋದು. ಅದು ಬಿಟ್ಟು ಎರಡೆರಡು ಕೆಲಸಗಳನ್ನು ನಾನು ಮಾಡ್ತಾಯಿಲ್ಲ. ಕಾರಣ ಏನಾಗುತ್ತೆ ಅಂದರೆ, ಇಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಕಡಿಮೆ ಆಗ್ತಾ ಬರುತ್ತೆ. ಆಲೋಚನೆ ಮಾಡ್ತಾ, ಈಗ ಊಟ ಮಾಡ್ತಾ ಮಾಡ್ತಾ ಇನ್ನೇನೋ ಆಲೋಚನೆ ಮಾಡ್ತೀವಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಆಹಾರದ ಕಡೆ ಗಮನ ಇರುತ್ತೆ. ಆಹಾರವನ್ನು ಅನುಭವಿಸ್ತೀವಿ, ಮತ್ತು ನಾನು ಎಷ್ಟು ತಿಂದಿದ್ದೀನಿ ಅಂತ ನನಗೆ ಅರಿವಾಗುತ್ತೆ, ಅದರ ರುಚಿ ಗೊತ್ತಾಗುತ್ತೆ. ಸ್ವಲ್ಪ ತಿಂದರೂ ಹೆಚ್ಚು ತಿಂದಿದ್ದೀನಿ ಅನ್ನುವ ಒಂದು ಫೀಲಿಂಗ್ ಬರುತ್ತೆ, ಹೊಟ್ಟೆ ತುಂಬಿದಂಥ ಒಂದು ತೃಪ್ತಿಯ ಫೀಲಿಂಗ್ ನಮಗೆ ಬರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಆಹಾರ ಸೇವನೆ ಕಡಿಮೆ ಮಾಡೋದ್ರಿಂದ ಅಲ್ಲಿ ನಮ್ಮ ಬೊಜ್ಜುತನ ಬರುವುದಿದೆಯಲ್ಲ, ಇದು ಇಲ್ಲೇ ನಮಗೆ ಒಂದು ಕಂಟ್ರೋಲ್ ಆಗ್ತಾ ಬರುತ್ತೆ. ಅದೇ ನಾವೇನಾದರೂ ಡೈವರ್ಟ್ ಆಗಿ ಟಿ ವಿ ನೋಡ್ತಾ ಊಟ ಮಾಡೋದು, ಮೊಬೈಲ್ ನೋಡ್ತಾ ಊಟ ಮಾಡಿದ್ರೆ ಏನಾಗುತ್ತೆ, ಏನು ಆಹಾರ ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ ಅದರ ತೃಪ್ತಿ ನಮಗೆ ಸಿಕ್ಕೋದಿಲ್ಲ. ಆಹಾರ ಜಾಸ್ತಿ ತಿಂದುಬಿಟ್ಟಿರ್ತೀವಿ, ಆದರೆ ತಿಂದಿದ ಅನುಭವಗಳು ನಮಗಾಗಿರೋದಿಲ್ಲ. ಹಾಗಾಗಿ ಪುನಃ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಆಹಾರವನ್ನು ಹಾಕ್ಕಂತೀವಿ. ಇದು ಜಾಸ್ತಿ ಆಹಾರ ದೇಹದಲ್ಲಿ ಸೇರಿದಾಗ ಏನಾಗುತ್ತೆ, ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಬಟ್ ಅದು ವ್ಯಯ ಆಗೋದಿಲ್ಲ, ಅದು ಬಳಕೆ ಆಗೋದಿಲ್ಲ. ಹಾಗಾಗಿ ಎಡಿಪೋಸೈಟ್ಗಳಾಗಿ ಅಥವಾ ನಮ್ಮ ಕೊಬ್ಬಿನ ಜೀವಕೋಶಗಳಾಗಿ ದೇಹದಲ್ಲಿ ಶೇಖರಣೆಯಾಗ್ತಾ ಬರುತ್ತೆ. ನಂತರ ಮಾತಾಡಬೇಕಾದ್ರೆ ಅದು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ನಾನು ಯಾರ ಜೊತೆನೋ ಮಾತಾಡಬೇಕು ಅಂದಾಗ ಮೊದಲನೇದಾಗಿ ಇದು ನಾನು ಏನು ಹೇಳ್ತಿರೋ ವಿಚಾರ ಇದು ಸತ್ಯನಾ, ಇದು ಅಗತ್ಯವೇ,
ಅದು ಹಿತಕರವೇ, ಹಿತವಾಗಿ ನಾನು ಹೇಳಿದ ರೀತಿ ಸರಿ ಇದೆಯಾ, ಹಿತವಾಗಿದೆಯಾ, ಮತ್ತು ಆ ಸಂದರ್ಭಕ್ಕೆ ಸೂಕ್ತನಾ, ಈ ಥರದ ವಿಚಾರಗಳನ್ನು ನಾವು ಮಾಡಿ ಮಾತಾಡಿದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತದೆ. ಆ್ಯಕ್ಟಿವೇಟ್ ಆದಾಗ ಅದು ಅನಾಲಿಸಿಸ್, ಡಿಸಿಷನ್ ಮೇಕಿಂಗ್ ಅದು ಹೇಳುತ್ತೆ, ನೋಡು ಇದು ಸೂಕ್ತವಾದ ಸಮಯ ಅಲ್ಲ ಇದನ್ನು ಮಾತಾಡೋದು. ಈಗ ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಸೂತಕದ ಛಾಯೆ ಇರುತ್ತೆ, ಅಲ್ಲಿ ಒಂದು ಶುಭ ಸಮಾಚಾರವನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋದಿದೆಯಲ್ಲ, ಅದು ಅಗತ್ಯ, ಆ ಸಂದರ್ಭಕ್ಕೆ ಅದು ಸೂಕ್ತವಲ್ಲ. ಮತ್ತು ಯಾರಿಗೋ ಏನೋ ಮಾತಾಡಬೇಕಾದ್ರೆ ನಾವು ಕೆಟ್ಟದಾಗಿ ಮಾತಾಡಿದಾಗ ಹಿತವಾಗಿರೋದಿಲ್ಲ, ಕಠೋರವಾಗಿ ನಾವು ಅವ್ರನ್ನ ನೋಯಿಸಿರ್ತೀವಿ. ಆಮೇಲೆ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳಬೇಕಾದ್ರೆ ನಾನು ಸತ್ಯನ ಇಲ್ವಾ ಅಂತ ಅದನ್ನ ಆಲೋಚನೆ ಮಾಡಿರಬೇಕು, ಅದು ಮೈಂಡ್ಫುಲ್ ಸ್ಪೀಚ್ ಅಂತ ಕರಿತೀವಿ. ಇದನ್ನು ಮಾಡೋದ್ರಿಂದನೂ ಸಹ ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಸಮಾಜದಲ್ಲಿ ನಿಜವಾಗಲೂ ನಮಗೆ ಒಂದು ಗೌರವ ಸಿಕ್ಕುತ್ತೆ, ನಮ್ಮ ಬಗ್ಗೆ ಎಲ್ಲರಿಗೂ ಗೌರವ ಉಂಟಾಗುತ್ತೆ, ನಮ್ಮ ಸಂಬಂಧಗಳು ಉಂಟಾಗುತ್ತೆ, ಚೆನ್ನಾಗಿರುತ್ತೆ, ಒಂದು ಸೋಷಿಯಲೈಸೇಷನ್ ಚೆನ್ನಾಗಿರುತ್ತೆ, ನಮ್ಮ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆ ಆಗ್ತಾ ಬರುತ್ತೆ. ಈ ಮೈಂಡ್ಫುಲ್ನೆಸ್ ನಾನು ಹೇಳುವ ಎಲ್ಲ ಕ್ರಿಯೆಯಿಂದನೂ ಅಷ್ಟೇ, ಆಕ್ಸಿಟಾಸಿನ್ ಆಗ್ಬೋದು, ಡೊಪಮೈನ್ ಆಗ್ಬೋದು, ಸೆರಟನಿನ್ ಆಗ್ಬೋದು, ಎಂಡಾರ್ಫಿನ್, ಈ ಎಲ್ಲ ಹಾರ್ಮೋನುಗಳು ಆ ಸಮಯಕ್ಕೆ ತಕ್ಕಂತೆ ಅದು ಬಿಡುಗಡೆ ಆಗ್ತಾ ಬರುತ್ತೆ. ಅದೇ ರೀತಿ ಕೇಳಿಸ್ಕೊಳ್ಳೋ ಅಂಥದ್ದು, ಕೇಳಿಸಿಕೊಳ್ಬೇಕಾದ್ರೆ ಯಾರೋ ಮಾತಾಡ್ತಿದ್ದಾರೆ ಎಂದಾಗ ಅಲ್ಲೂ ಮೈಂಡ್ಫುಲ್ನೆಸ್ ಇರಬೇಕು. ಅಂದರೆ ಅವನು ಹೇಳುವ ಪ್ರತಿ ಮಾತನ್ನು ಕೇಳಿಸ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅರ್ಧಂಬರ್ಧ ಕೇಳಿಸ್ಕೊಂಡಿರ್ತೀವಿ. ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಅದನ್ನೇ. ಅವ್ರು ಏನೋ ಒಂದು ಹೇಳೋದು ನಾವೆಲ್ಲೋ ಯೋಚನೆ ಎಲ್ಲೋ ಇರುತ್ತೆ, ಅವ್ರು ಏನೋ ಹೇಳಿರೋದನ್ನು ಕೇಳಿಸ್ಕೊಂತೀವಿ. ಅಬ್ಸ್ಟ್ರಾಕ್ಟ್ ಥಿಂಕಿಂಗು, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮಧ್ಯದ ಕೇಳಿಸ್ಕೊಂಡು ಜಡ್ಜ್ ಮಾಡೋದು, ಓ ಇದು ಸರಿ ಇಲ್ಲ, ಇದು ಹಾಗೆ ಹೀಗೆ. ಅಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಹೇಳಿರುವ ಪ್ರಿಯಾಂಬಲ್ ನಮಗೆ ಗೊತ್ತಿಲ್ಲ, ಆಮೇಲೆ ಅದರ ನಂತರ ಹೇಳಿರೋದು ನಮಗೆ ಗೊತ್ತಿಲ್ಲ, ಮಧ್ಯದ ಕಂಟೆಂಟ್ ಏನಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಬಹಳಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದು. ಇದರಿಂದ ಏನಾಗುತ್ತೆ, ಮಿಸ್ಕಮ್ಯುನಿಕೇಷನ್, ಜಗಳಗಳು, ಆ ಸಂಬಂಧಗಳು ಹಾಳಾಗೋ ಅಂಥದ್ದು, ಬೇರೆಯವರ ಮೇಲೆ ಕೋಪ ಬರೋ ಅಂಥದ್ದು, ಎಲ್ಲ ತಪ್ಪು ಗ್ರಹಿಕೆ ನಡೆಯೋ ಅಂಥದ್ದು ಕೇಳಿಸಿಕೊಳ್ಳುವುದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಹಳಷ್ಟು ತಪ್ಪು ಗ್ರಹಿಕೆ ಉಂಟಾಗುತ್ತೆ. ಹಾಗಾಗಿ ಮತ್ತು ಯಾರೋ ಮಾತಾಡ್ತಿದ್ದಾರೆ ಎಂದಾಗ ಸಂಪೂರ್ಣವಾಗಿ ಆತ ಮಾತಾಡಲು ಬಿಡದೆ ಮಧ್ಯೆ ಮಾತಾಡೋದು, ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋದಿದೆಯಲ್ಲ ಮೈಂಡ್ಫುಲ್ನೆಸ್. ಏನಕ್ಕೆ ಹೇಳ್ತಿದ್ದಾನೆ ಅವನು, ಲೆಟ್ ಹಿಮ್ ಸ್ಪೀಕ್ ಅಂತ ನಾವು ಅವ್ರನ್ನ ಬಿಡ್ತೀವಲ್ಲ, ಅದು ಮೈಂಡ್ಫುಲ್ನೆಸ್ ಅಂತ ಅಂತೀವಿ. ಹಾಗಾಗಿ ಮಾತಾಡೋದು ಅಷ್ಟೇ, ಕೇಳಿಸ್ಕೊಳ್ಳೋದು ಅಷ್ಟೇ, ಅದರಲ್ಲೂ ಮೈಂಡ್ಫುಲ್ನೆಸ್ ಬೇಕು. ಇದರ ಜೊತೆಯಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆ ಅಂತ ನಾವು ನೋಡಿದಾಗ ಹೇಳ್ಬೋದು, ನಡ್ಕೊಂಡು ಎಲ್ಲ ಹೋಗ್ತಾ ಇರ್ತೀವಿ, ನಡಿಬೇಕಾದ್ರೂ ಸಹ ಅದನ್ನು ಫೀಲ್ ಮಾಡ್ಕೋಬೇಕು. ನಮ್ಮ ಪಾದದ ಸ್ಪರ್ಶ ಆಗಿರ್ಬೋದು, ಎಷ್ಟು ಒತ್ತಡ ಆಗ್ತಾ ಇದ್ದೀವಿ, ಎಷ್ಟು ದೂರ ಕ್ರಮಿಸಿದ್ವಿ, ಈ ಥರ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ನಡೀತಿರ್ಬೇಕಾದ್ರೆ ಗಮನ ಇಟ್ಟು ನಡೆಯೋಂಥದ್ದಿದೆಯಲ್ಲ, ಅದು ಸಹ ಒಂದು ಮೈಂಡ್ಫುಲ್ ಆ್ಯಕ್ಟಿವಿಟಿ ಅಂತಲೇ ಕರಿಬೋದು. ಧ್ಯಾನದಲ್ಲಿ ನಮಗೆ ಎಷ್ಟೆಷ್ಟು ಕಣ್ಣು ಮುಚ್ಕೊಂಡು ಮಾಡ್ತಾ ಇರ್ತೀವಿ, ಪ್ರಯೋಜನ ಆಗುತ್ತೆ. ಇದು ಕಣ್ಣು ಬಿಟ್ಕೊಂಡು ಮಾಡುವಂತಹ ಕ್ರಿಯೆಗಳಿದು. ಆದರೆ ಅಷ್ಟೇ ಪ್ರಯೋಜನನ ನಾವು ಇಲ್ಲೂ ಸಹ ಗಮನಿಸಿ ಅದನ್ನು ಪಡೆಯಬಹುದು ಅನ್ನುವುದನ್ನು ಬಹಳಷ್ಟು ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಲವೊಮ್ಮೆ ಕೋಪ ಬರುತ್ತೆ. ನಮಗೆ ಕೋಪ ಬಂದಾಗಲೂ ಸಹ ಅಲ್ಲೂ ಸಹ ಮೈಂಡ್ಫುಲ್ನೆಸ್, ನನ್ನ ಕೋಪ ಎಷ್ಟರ ಮಟ್ಟಿಗಿದೆ, ಏನಕ್ಕಿದೆ ಅಂತ ಕೋಪದ ಬಗ್ಗೆ ನಾವು ಒಂದು ಅರಿವನ್ನು ಹೊಂದಿರಬೇಕಾಗುತ್ತೆ. ಆವಾಗೇನಾಗುತ್ತೆ ಅಂದರೆ ಅದರ ಜೊತೆಲಿ ಹೇಳ್ತಾರೆ, ಕೋಪ ಸಾಮಾನ್ಯವಾಗಿ 90 ಸೆಕೆಂಡ್ಗಳ ಕಾಲ ಇರುತ್ತೆ. ನಾವು ಕೌಂಟ್ ಡೌನ್ ಮಾಡ್ಕೊಳ್ತಾ ಬಂದರೆ, 100ಇಂದ ಕೌಂಟ್ ಡೌನ್ ಮಾಡ್ತಾ ಬಂದರೆ ನಾವು 0ಗೆ ಬರೋ ಅಷ್ಟರಲ್ಲಿ ಏನಾಗಿರುತ್ತೆ, ನಮ್ಮ ಕೋಪ ಸಂಪೂರ್ಣವಾಗಿ, ಕೋಪ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಿಂಭಾಗದ ಮೆದುಳು ಪ್ರಾಣಿ ಮೆದುಳು, ಅದಕ್ಕೆ ತರ್ಕ ಗೊತ್ತಿಲ್ಲ, ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ. ಹಾಗಾಗಿ ಅನಾಲಿಸಿಸ್ ಗೊತ್ತಿಲ್ಲ, ಏನು ಡಿಸೈಡ್ ಮಾಡಬೇಕು ಡಿಸಿಷನ್ನು ಅದು ಏನೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಫೈಟ್ ಆರ್ ಫ್ಲೈಟ್, ಜಗಳ ಆಡೋದು ಅಥವಾ ಓಡಿ ಹೋಗೋದು, ಇವೆರಡೇ ಗೊತ್ತಿರೋ ಅಂಥದ್ದು. ಹಾಗಾಗಿ ಕೋಪ ಬಂದಾಗ ಇವೆರಡು ಹಿಂಭಾಗದ ಜಾಗೃತ ಆಗಿರುತ್ತೆ. ನಾವು ಜಗಳ ಆಡ್ತೀವಿ ಅಥವಾ ಜಾಗದಿಂದ ಓಡಿ ಪಲಾಯನವಾದ ಮಾಡ್ತಾ ಇರ್ತೀವಿ. ಆದರೆ ಅದು ಸರಿನಾ, ಅದು ತಪ್ಪಾ, ಬೇಕಾ ಬೇಡವಾ, ನಾನು ಎಷ್ಟು ಮಾತಾಡಬೇಕು, ಇದು ನಮಗೆ ಅರಿವಿರೋದಿಲ್ಲ. ಇಲ್ಲೂ ಸಹ ಮೈಂಡ್ಫುಲ್ನೆಸ್ಸನ್ನು ನಾನು ಇಟ್ಕೊಂಡ್ರೆ, ನಾನು ಕೋಪ ಬಂದಾಗ ನಾನು ಕೌಂಟ್ ಡೌನ್ ಮಾಡೋದೇ ಆಗಲಿ, ನನ್ನ ಕೋಪಕ್ಕೆ ಇರುವ ಕಾರಣ ಅದೆಲ್ಲದನ್ನು ಅದರ ಮೇಲೆ ಗಮನ ಕೊಟ್ಟಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅದು ಶಾಂತ ಆಗುತ್ತೆ, ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಮೈಂಡ್ಫುಲ್ನೆಸ್ ಅಲ್ಲೂ ಸಹ ನಮಗೆ ಬಹಳಷ್ಟು ಪ್ರಯೋಜನ ಬರುತ್ತೆ. ಎಲ್ಲ ಆ್ಯಕ್ಟಿವಿಟಿಗಳನ್ನ ಮಾಡ್ತೀವಿ, ಎಲ್ಲದ್ರ ಕಡೆ ಗಮನ ಇರುತ್ತೆ, ಮೈಂಡ್ಫುಲ್ನೆಸ್ ಇಟ್ಕೊತೀವಿ, ದಿನ ಅದ್ಭುತವಾಗಿರುತ್ತೆ. ಮಲಗುವ ಸಂದರ್ಭದಲ್ಲೂ ಸಹ ಮೈಂಡ್ಫುಲ್ನೆಸ್, ಆ ದಿನ ನಡೆದ ಎಲ್ಲ ಘಟನೆಗಳನ್ನು ಮಲಗುವ ಮೊದಲು ಒಳ್ಳೆಯ ಒಂದಷ್ಟು ಘಟನೆಗಳನ್ನು ನೆನಪಿಗೆ ಗಮನ ಹರಿಸೋದು, ನಂತರ ಆ ಘಟನೆಗಳಿಗಾಗಿ ಥ್ಯಾಂಕ್ ಮಾಡೋ ಅಂತಹದ್ದು, ದೇಹದ ಅರಿವಿನ ಇಟ್ಕೊಳ್ಳೋ ಅಂಥದ್ದು. ಈ ಥರ ಮಾಡಿ ನಾವು ಮಲಗಿದಾಗ ಅಲ್ಲಿ ಅದಕ್ಕೆ ಮೊದಲು ಸಂಪೂರ್ಣವಾಗಿ 2 ಅವರ್ಸ್ ಮೊದಲು
ನಾವು ಈ ಯಾವುದು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತೀವಿ ಅದರಿಂದ ದೂರ ಇರ್ತೀವಿ. ಗಮನ ದೇಹದ ಮೇಲಿರುತ್ತೆ. ದೇಹ ರೆಸ್ಟಿಂಗ್ ಹೋಗೋ ಥರ ದೇಹನ ಸಂಪೂರ್ಣವಾಗಿ ನಾವು ಹಾಸಿಗೆಯ ಮೇಲೆ ರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಫೀಲ್ ಮಾಡ್ಕೊತೀವಿ. ನಿಧಾನವಾಗಿ ರಿಲ್ಯಾಕ್ಸಿಂಗ್ ಮೋಡ್ಗೆ ಮೊದಲು ಆ ದಿನದ ಚಟುವಟಿಕೆಗಳಿಗೆ ಥ್ಯಾಂಕ್ ಮಾಡೋ ಅಂಥದ್ದು, ಎಲ್ಲರಿಗೂ ಥ್ಯಾಂಕ್ ಮಾಡೋ ಅಂಥದ್ದು, ಆ ದಿನ ನನಗೆ ಸಹಾಯ ಮಾಡಿದವರಿಗೆ, ಕೊನೆಗೆ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ದೇವರಿಗೆ ಒಂದು ಥ್ಯಾಂಕ್ ಮಾಡಿ ನಂತರ ಕಾಲಿನಿಂದ ತಲೆಯವರೆಗೂ ಬಾಡಿನ ರೆಸ್ಟ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಫೀಲಿಂಗ್ನ ತಂದುಕೊಂಡು ನಾನು ಮೈಂಡ್ಫುಲ್ನೆಸ್ನ ಅಂದರೆ ಪಾದಗಳ ಕಡೆ ಗಮನ, ಮೇಲೆ ಹಾಗೆ ಪಾದದಿಂದ ತಲೆಯವರೆಗೂ ಗಮನವನ್ನು ಹರಿಸುತ್ತಾ ಕಣ್ಣು ಮುಚ್ಚಿ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಬಿಡುತ್ತಾ ನಿದ್ರಾವಸ್ಥೆಗೆ ಹೋಗೋದಿಯಲ್ಲ, ಅದು ಸಹ ಮೈಂಡ್ಫುಲ್ ಸ್ಲೀಪಿಂಗ್ ಅಂತ. ಈ ಥರ ಪ್ರತಿ ಹಂತದಲ್ಲೂ ನಾವು ಈ ಮೈಂಡ್ಫುಲ್ನೆಸ್ನ ಮಾಡ್ತಾ ಬಂದರೆ ಏನಾಗುತ್ತೆ, ನಮ್ಮ ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅನ್ನೋದು ಇನಿಬಿಟರಿ ನ್ಯೂರೋ ಹಾರ್ಮೋನ್ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅದು ಎಕ್ಸೈಟೇಟರಿ ನ್ಯೂರೋ ಹಾರ್ಮೋನು ಗ್ಲೂಟಮೇಟ್ ಅದು ಕಡಿಮೆ ಆಗ್ತಾ ಬರುತ್ತೆ. ಗ್ಲೂಟಮೇಟ್ ಕಮ್ಮಿ ಆಗುತ್ತೆ, ಗಾಬಾ ಜಾಸ್ತಿ ಆಗುತ್ತೆ. ನಮ್ಮ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನುವ ಫ್ಯಾಕ್ಟರ್ಸು ಪ್ರೋಟೀನ್ಗಳು ಬಿಡುಗಡೆಯಾಗುತ್ತೆ. ಟ್ರೋಪಿಕ್ ಫ್ಯಾಕ್ಟರ್ಗಳು ಹೆಚ್ಚು ಬಿಡುಗಡೆಯಾಗುತ್ತೆ. ಜೊತೆಯಲ್ಲಿ ಒಳ್ಳೆಯ ಹಾರ್ಮೋನುಗಳು ಆಕ್ಸಿಟಾಸಿನ್, ಎಂಡಾರ್ಫಿನ್, ಸೆರೋಟೋನಿನ್, ಡೊಪಮೈನು ಬಹಳ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆಯಾಗುತ್ತೆ. ಮಲಗಿದಾಗ ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ಮಲಗಿದಾಗ ಏನಾಗುತ್ತೆ, ಡೀಪ್ ಸ್ಲೀಪ್ಗೆ ಹೋಗ್ತೀವಿ, ಅಲ್ಲಿ ಮೆಲಟನಿನೂ ಬಿಡುಗಡೆಯಾಗುತ್ತೆ. ಈ ಥರದ ಅಭ್ಯಾಸವನ್ನು ನಾವು ಇಟ್ಟುಕೊಂಡಾಗ ಒಳ್ಳೆಯ ನಾಯಕತ್ವದ ಗುಣಗಳು ನಮಗೆ ಬರುತ್ತೆ, ಸಮಾಜದಲ್ಲಿ ಗೌರವ ಬರುತ್ತೆ, ಕೋಪದ ನಿಯಂತ್ರಣದಿಂದ ತಪ್ಪುಗಳು ನಡೆಯೋದಿಲ್ಲ, ಶಾಂತಚಿತ್ತರಾಗಿರ್ತೀವಿ. ಆಮೇಲೆ ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರ್ಫಾರ್ಮರ್ ಆಗಿರ್ತೀವಿ, ಪೀಕ್ ಪರ್ಫಾರ್ಮರ್ ಆಗಿರ್ತೀವಿ. ಬಹಳ ಮುಖ್ಯವಾಗಿ ಇದರ ಜೊತೆಯಲ್ಲಿ 2 ಕೆಲಸವನ್ನು ಒಟ್ಟಿಗೆ ಮಾಡಬಾರ್ದು ಅಂತ ಹೇಳ್ತಾರೆ, ಮೈಂಡ್ಫುಲ್ನೆಸ್ಸು ಸಿಕ್ಕೋದಿಲ್ಲ ಅಂತ. ಯಾವ ಸಂದರ್ಭ ಅಂದರೆ, ಒಂದು ಮೇಲ್ ಬರಿತಾ ಇರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ, 2 ಕೆಲಸ ಮಾಡ್ತಾ ಇರೋದು, 2 ಮೆದುಳಿಗೆ ಸಂಬಂಧಿಸಿದಂಥದ್ದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಮೈಂಡ್ಫುಲ್ನೆಸ್ ಅಲ್ಲ. ಒಂದೋ ನಾವು ಮೊಬೈಲ್ ನೋಡ್ತಾ ಇರಬೇಕು, ಇಲ್ಲ ನಾವು ಇಮೇಲ್ನ ಟೈಪ್ ಮಾಡ್ತಾ ಇರಬೇಕು, ಅಥವಾ ಇಲ್ಲಿ 2-3 ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ, ಕೆಲವೊಮ್ಮೆ ಮಲ್ಟಿ ಟಾಸ್ಕಿಂಗ್ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು, ಸದಾಕಾಲ ಮಾಡಬಾರದು. ಕಾರಣ ಅಲ್ಲಿ ಮೈಂಡ್ಫುಲ್ನೆಸ್ ಇರೋದಿಲ್ಲ ಅಂತಾರೆ. ಮೈಂಡ್ಫುಲ್ನೆಸ್ ಚೆನ್ನಾಗಿರುತ್ತೆ, ಕಲಿಕೆ ಚೆನ್ನಾಗಿರುತ್ತೆ, ಗಮನ ಚೆನ್ನಾಗಿರುತ್ತೆ, ನಮ್ಮ ರಕ್ತದೊತ್ತಡ ಕಂಟ್ರೋಲಿಗೆ ಬರುತ್ತೆ, ಕೋಪ ನಿಗ್ರಹ ಸಮಾಧಾನದ ಸ್ಥಿತಿಗೆ ಬರ್ತೀವಿ. ಬಹಳಷ್ಟು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಂತ ನಾವು ಏನು ಹೇಳ್ತೀವಿ, ಇವುಗಳೆಲ್ಲ ಬರುವುದು ಒತ್ತಡದಿಂದ. ಹಾಗಾಗಿ ಕೋಪದ ನಿಯಂತ್ರಣ ಆಗಿರ್ಬೋದು, ಸರಿಯಾದ ಕ್ರಮ ಅಂದರೆ ನಾನು ಏನು ಡಿಸಿಷನ್ ತಗೋಬೇಕು, ಮೈಂಡ್ಫುಲ್ನೆಸ್ ಇದ್ದಾಗ ಮಾತ್ರ ನಮಗೆ ತಿಳಿಯೋಂಥದ್ದು. ಹಾಗಾಗಿ ಒಟ್ಟಾರೆ ನಮಗೆ ಎಲ್ಲ ಚೆನ್ನಾಗಾಗಬೇಕು ಅಂತಂದರೆ ಮೈಂಡ್ಫುಲ್ನೆಸ್ ಅತಿ ಅಗತ್ಯ. ಮೈಂಡ್ಫುಲ್ನೆಸ್ ಬರೀ ಧ್ಯಾನದ ಅವಸ್ಥೆಯಲ್ಲಿ ಮಾತ್ರ ಅಲ್ಲ, ಸದಾಕಾಲ ಇಡೀ ದಿನ ನಮ್ಮ ನಡೆಯುವ ಪ್ರಕ್ರಿಯೆಗಳು ಎಲ್ಲದರಲ್ಲೂ ನಾವು ಗಮನ ಇಟ್ಟು ಮಾಡಿದಾಗ ಅದನ್ನು ಮೈಂಡ್ಫುಲ್ನೆಸ್ ಅಂತೀವಿ. ಅಲ್ಲಿ ಯಾವುದು ತೀರ್ಪು ನೀಡ್ತಾ ಇಲ್ಲ, ಅನುಭವಗಳನ್ನು ಗಮನಿಸ್ತಾ ಇದ್ದೀವಿ, ಯಾವುದನ್ನು ತೀರ್ಪು ನೀಡದೆ ಇದು ಧ್ಯಾನದ ಸ್ಥಿತಿಯಲ್ಲೇ, ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡಿರ್ತೀವಿ. ಆದರೆ ಮೈಂಡ್ಫುಲ್ನೆಸ್ಸಲ್ಲಿ ದೇಹದ ಸಂಪೂರ್ಣ ಅರಿವನ್ನು ಅಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾವು ಇದರ ಅಭ್ಯಾಸವನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನು ನಾವು ಪಡಿಬೋದು. ಹಾರ್ಮೋನ್ ಸೆಕ್ರೇಷನ್ ಆಗ್ಬೋದು, ಒಳ್ಳೆಯ ನಿದ್ರೆಯೂ ಸಹ ಬರುತ್ತೆ, ಮನಸ್ಸು ಸಮಾಧಾನ ಚಿತ್ತವಾಗಿರುತ್ತೆ, ನಮ್ಮ ಗಮನ ಚೆನ್ನಾಗಿರುತ್ತೆ, ನೆನಪುಗಳು ಚೆನ್ನಾಗಿರುತ್ತೆ, ಮೆಮೊರಿ ಲರ್ನಿಂಗ್ ಅಂತ ನಾವೇನೇನೆಲ್ಲ ಹೇಳ್ತೀವಿ, ಕೋಪದ ಒಂದು ಇದು ಕಮ್ಮಿ ಆಗುತ್ತೆ, ಶಾಂತ ಚಿತ್ತದಿಂದ ನಾವಿರ್ತೀವಿ. ಹಾಗಾಗಿ ಬಹಳಷ್ಟು ಪ್ರಯೋಜನಗಳನ್ನು ಇದು ತಂದು ಕೊಡೋದ್ರಿಂದ ಈ ಮೈಂಡ್ಫುಲ್ನೆಸ್ಸನ್ನು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಬಳಸ್ಕೊಳ್ಬೋದು. ಇದನ್ನೇ ಮಹಾನ್ ಸಾಧಕರು ಬುದ್ಧನಿಂದ ಹಿಡಿದು ಇಂದಿನವರೆಗೂ ನಾವು ಯಾರು ಸಾಧಕರು ಅಂತಾರೆ, ಆ ಎಲ್ಲ ಸಾಧಕರು ಸಹ ಈ ಮೈಂಡ್ಫುಲ್ನೆಸ್ ಎನ್ನುವ ಮಂತ್ರವನ್ನು ಅಳವಡಿಸಿಕೊಂಡೇ ಅವರು ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹದನ್ನು ನಾವು ನೋಡ್ಬೋದು. ಹಾಗಾಗಿ ನಮ್ಮ ದಿನನಿತ್ಯದ ಜೀವನ ಅದ್ಭುತವಾಗಿರಬೇಕು ಅಂದರೆ ಅಲ್ಲಿ ಮೈಂಡ್ಫುಲ್ನೆಸ್ ಇರಲೇಬೇಕು. ನಮಸ್ಕಾರ.